ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ವೆಜ್ ಸ್ಯಾಂಡ್ವಿಚ್ ಮಾಡುವ ವಿಧಾನ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ ಆಯಿಲ್ 2 ಸ್ಪೂನ್ಸ್, ಅದು ಕಾದ ನಂತರ 1 ಸ್ಪೂನ್ ಸಾಸಿವೆ, ಒಂದು ಚಿಕ್ಕ ಟೀ ಸ್ಪೂನ್ ಸಾಸಿವೆ ಚಿಟಪಿಟ ಅಂದ ನಂತರ ಒಂದು 1/4 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಸ್ಲಿಟ್ ಮಾಡಿರುವ ಚಿಲ್ಲಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಆನಿಯನ್ಸ್ ಬೇಯಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಅದು ಫ್ರೈ ಆದ ನಂತರ ಟೊಮೆಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ನಿಮಗೆ ಯಾವ ತರಕಾರಿ ಬೇಕೋ ಅವೆಲ್ಲನೂ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ಟರ್ಮರಿಕ್ ಪೌಡರ್ 1/2 ಸ್ಪೂನ್, ಅರಿಶಿನ, ಗರಂ ಮಸಾಲ 1/2 ಸ್ಪೂನ್, ಜೀರಿಗೆ ಪುಡಿ 1/2 ಸ್ಪೂನ್, ಚಿಲ್ಲಿ ಪೌಡರ್ 1/2 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟ್ ತುರಿದಿರುವ ಕ್ಯಾರೆಟ್ ಹಾಕಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫೈವ್ ಮಿನಿಟ್ಸ್ ಬೇಯಲು ಬಿಟ್ಟುಬಿಡಿ. ನೆಕ್ಸ್ಟ್ ಒಂದು ತವಾ ಮೇಲೆ ಚೂರು ಬಟರ್ ಹಾಕಿ ಟೂ ಬ್ರೆಡ್ ಸ್ಲೈಸಸ್ ಇಟ್ಬಿಟ್ಟು ಅದು ಚೆನ್ನಾಗಿ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಿ. ರೋಸ್ಟ್ ಆಗಬೇಕದು. ಒಂದು ಸೈಡ್ ರೋಸ್ಟ್ ಆದಮೇಲೆ ಸೆಕೆಂಡ್ ಸೈಡ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈ ಥರ ಫ್ಲಿಪ್ ಮಾಡ್ಕೊಳ್ಳಿ. ಅದು ಲೈಟ್ ಬ್ರೌನ್ ಆದ ನಂತರ ಒಂದು ಸ್ಲೈಸ್ಗೆ ನಾವು ಮಾಡಿರುವ ಕ್ಯಾರೆಟ್ ಮಿಶ್ರಣವನ್ನು ಇಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ಲೈಸ್ ಇಟ್ಟು ಕ್ಲೋಸ್ ಮಾಡಿ ಸವಿಯಲು ಸಿದ್ಧ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.